ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಉಡುಪಿ ಮಂಗಳೂರು ಕಡೆ ಮಾಡೋ ಸಾಂಬಾರು ಪೌಡ್ರನ್ನ ತೋರಿಸ್ತಾ ಇದ್ದೀನಿ. ಇದು ಹೆಚ್ಚಾಗಿ ಉಡುಪಿ ಕಡೆ ಬ್ರಾಹ್ಮಿನ್ಸ್ ಮನೆಯಲ್ಲಿ ಹೆಚ್ಚಾಗಿ ಇದೇ ರೀತಿ ಸಾಂಬಾರು ಪೌಡ್ರ್ ಮಾಡೋದು. ಮತ್ತು ನೀವು ದೇವಸ್ಥಾನದಲ್ಲೆಲ್ಲ ತಿಂದಿರ್ತೀರಲ್ಲ, ಊಟ ಮಾಡಿರ್ತೀರಲ್ಲ, ಅದು ಸಾಂಬಾರೆಲ್ಲ ಹಾಕ್ತಾರಲ್ಲ, ಅದು ಹೆಚ್ಚಾಗಿ ಇದೇ ರೀತಿ ಸಾಂಬಾರು ಪೌಡ್ರು ಯೂಸ್ ಮಾಡಿ ಅವರು ಸಾಂಬಾರು ಮಾಡೋದು. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಸಾಂಬಾರು ಪೌಡ್ರ್ ಮಾಡಬೇಕು ಅಂದರೆ ನೋಡಿ, ಧನಿಯಾ ತೊಗೊಂಡಿದ್ದೀನಿ. ಇದರಲ್ಲಿ ಒಂದೊಂದು 10 ಸ್ಪೂನ್ ಅಷ್ಟು ಧನಿಯಾ ತೊಗೊಂಡಿದ್ದೇನೆ. ಇದು ಇಷ್ಟೆಲ್ಲ ನಾನು ಮೆಜರ್ಮೆಂಟು ಎಷ್ಟು ದಿನಕ್ಕೆ ಮಾಡ್ತೀನಿ ಅಂದರೆ ಒಂದು 15ರಿಂದ 20 ದಿನದವರೆಗೂ ಈ ಸಾಂಬಾರು ಪೌಡ್ರು ನನಗೆ ಯೂಸ್ ಆಗುತ್ತೆ. ಅಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು. ಇದೊಂದು 10ರಿಂದ 12 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಮತ್ತೊಂದು 5 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೇನೆ. ಮತ್ತೊಂದು 2 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೇನೆ. ಮತ್ತು 1 ಸ್ಪೂನು ಕಡಲೆಬೇಳೆ. ಮತ್ತು ಒಂದು ಅರ್ಧ ಸ್ಪೂನು ಪೆಪ್ಪರ್ ಇದು. ಮತ್ತು ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವು ತಗೊಂಡಿದ್ದೇನೆ. ಮತ್ತೊಂದು 30ವರೆಗೂ ಒಂದು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇದು ಕೆಂಪು ಗುಂಟೂರು ಮೆಣಸಿನ್ಕಾಯಿದು. ಇದು ಖಾರ ಇರುತ್ತೆ. ನೀವು ಇದರೊಟ್ಟಿಗೆ ಬೇಕಾದರೆ ಬ್ಯಾಡಗಿ ಮೆಣಸಿನ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಸಾಂಬಾರು ಪೌಡ್ರ್ ಹೇಗೆ ಮಾಡೋದು ನೋಡೋಣ. ಒಂದೊಂದಾಗಿ ಎಲ್ಲನೂ ನಾನು ಇಂಗ್ರೀಡಿಯೆಂಟ್ಸು ಹುರ್ಕೊಳ್ಬೇಕೀಗ. ನೋಡಿ, ಇದೊಂದು ಬಾಣಲೆ ಇಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ. ತುಂಬ ಆಯಿಲ್ ಬೇಡ, ನಾವು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಈಗ ಫಸ್ಟಿಗೆ ಧನಿಯಾ ಇದೆಯಲ್ಲ, ಈ ಧನಿಯಾನ ಹಾಕಿ ಫಸ್ಟಿಗೆ. ಒಂದು 2 ನಿಮಿಷ ಇದು ಫ್ರೈ ಮಾಡಲಿಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ ಸ್ವಲ್ಪ ಫ್ರೈ ಆಗಬೇಕಿದು. ಧನಿಯಾ ಫ್ರೈ ಆದಮೇಲೆ ಒಂದು 2 ನಿಮಿಷ ತಗೊಳುತ್ತೆ ಧನಿಯಾ ಫ್ರೈ ಆಗಲಿಕ್ಕೆ. ಇವಾಗ ನೋಡಿ, ಇದು ಸ್ವಲ್ಪ ಬಿಸಿ ಆಯಿತು ಧನಿಯಾ. ಇದು ಬಿಸಿ ಆದಮೇಲೆ ಜೀರಿಗೆ ಹಾಕಿ. ಜೀರಿಗೆ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಜೀರಿಗೆ ಕೂಡ ಸ್ವಲ್ಪ ಬಿಸಿ ಆದಮೇಲೆ ನೀವು ಉದ್ದಿನಬೇಳೆ ಇದೆಯಲ್ಲ, ಉದ್ದಿನಬೇಳೆನ ಹಾಕ್ಕೊಳ್ಳಿ. ಉದ್ದಿನಬೇಳೆ ಕೂಡ ಫ್ರೈ ಆಗಬೇಕು. ಒಂದು ಸ್ವಲ್ಪ 2 ನಿಮಿಷ ಆದಮೇಲೆ ಸ್ವಲ್ಪ ಎಲ್ಲನೂ ಬಿಸಿ ಆಗಬೇಕು. ಆಮೇಲೆ ಒಟ್ಟಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಇದು ಫ್ರೈ ಆಗ್ತಾ ಇದೆ. ಕಡಲೆಬೇಳೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ತೀವಲ್ಲ ಸಾಂಬಾರು, ಎಲ್ಲದಕ್ಕೂ ಹೆಚ್ಚಾಗಿ ಇದನ್ನೇ ಯೂಸ್ ಮಾಡೋದು ನಾವು. ಬದನೆಕಾಯಿ ಸಾಂಬಾರು ಮಾಡ್ತೇವೆ, ಸೌತೆಕಾಯಿ ಸಾಂಬಾರೆಲ್ಲ ತುಂಬ ಫೇಮಸ್ ಅಲ್ಲ ಈ ಕಡೆ ಎಲ್ಲ. ಅದಕ್ಕೆಲ್ಲ ಇದೇ ಪೌಡ್ರ್ ಯೂಸ್ ಮಾಡೋದು. ನಾನು ಒಂದು ಸಲ ಮಾಡಿದರೆ ಹೆಚ್ಚು ಕಮ್ಮಿ ಒಂದು 15ರಿಂದ 20 ದಿವಸ, ಅಥವಾ ಕೆಲವು ಸಲ 1 ತಿಂಗಳಿಗೆ ಕೂಡ ಮಾಡಿ ಇಟ್ಕೊಳ್ತೀನಿ. ಏನೂ ಹಾಳಾಗಲ್ಲ. ಅದು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ, ಹೊರಗಡೆ ಕೂಡ ಇಡ್ಬೋದು, ಏನೂ ಹಾಳಾಗಲ್ಲ, ಹಾಗೇ ಇರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳುವಾಗ 1 ತಿಂಗಳಿಗೆ 15 ದಿವಸಕ್ಕೆ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಯಾವಾಗ ಸಾಂಬಾರು ಮಾಡಬೇಕು ಅಂತಂದರೆ ಸಾಂಬಾರು ಪೌಡರ್ ರೆಡಿ ಇರುತ್ತೆ. ಇವಾಗ ಸ್ವಲ್ಪ ಫ್ರೈ ಆದ ಕೂಡಲೇ ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ. ನೋಡಿ, ಆಗಲೇ ಗಮ್ಮನ್ ಪರಿಮಳ ಬರ್ತಾ ಇದೆ. ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರ ಸಾಂಬಾರು. ನೀವು ದೇವಸ್ಥಾನದೆಲ್ಲ ತಿಂದಿರ್ಬೋದು. ಈ ಕಡೆ ಎಲ್ಲ ಬಂದಾಗ ಅದೆಲ್ಲ ಇದೇ ಸಾಂಬಾರು ಪೌಡ್ರ್ ಹಾಕೋದು ಸಾಂಬಾರು ಮಾಡುವಾಗ. ಬೇಳೆ ಹಾಕಿ ಸಾಂಬಾರು ಮಾಡ್ತೀರಲ್ಲ ಅದಕ್ಕೂ ಆಗುತ್ತೆ. ಮತ್ತು ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡ್ತೀರಲ್ಲ ಅದಕ್ಕೂ ಆಗುತ್ತೆ. ಯಾವ ರೀತಿ ಆದರೂ ಮಾಡ್ಕೊಳ್ಬೋದು ನೀವು ಸಾಂಬಾರು. ಮತ್ತು ಇಡ್ಲಿ ಸಾಂಬಾರು ಮಾಡ್ತೀರಲ್ಲ ಅದಕ್ಕೂ ಕೂಡ ಆಗುತ್ತೆ ಇದೇ ಪೌಡರು. ಇದೇ ಪೌಡರಿಂದ ತುಂಬ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಬೋದು ನಾವು. ಇವಾಗ ಇದು ಸ್ವಲ್ಪ ಇದಾದಾಗ ನೀವು ಒಂದು ಕಾಳು ಮೆಣಸು ತೊಗೊಂಡಿರ್ತೀರಲ್ಲ ಅದನ್ನು ಹಾಕಿ. ಕಾಳು ಮೆಣಸು ಜಾಸ್ತಿ ಬೇಡ, ಒಂದು 8ರಿಂದ 10 ಸಾಕು. ಈಗ ಇದು ಆಗ್ತಾ ಇದೆ, ಫ್ರೈ ಆಗ್ತಾ ಇದೆ. ಆಗ ನೀವು ಒಂದು ಸ್ವಲ್ಪ ಕರಿಬೇವು ಇದೆಯಲ್ಲ ಇದನ್ನು ಹಾಕಿ. ಕರಿಬೇವು ಹಾಕಿದ್ರಂತೂ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡರಲ್ಲಿ. ಇವಾಗ ಇದೊಂದು 5 ನಿಮಿಷದವರೆಗೂ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಫ್ರೈ ಆಗಿದೆ. ಅದನ್ನು ನೀವು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಇದಾಗುತ್ತೆ, ಅದು ಜಾಸ್ತಿ ಫ್ರೈ ಆಗೋಗುತ್ತೆ. ಅದನ್ನು ನೀವು ಮೀಡಿಯಮಲ್ಲಿ ಇಡಿ. ಅದು ನೋಡಿ ಆಲ್ಮೋಸ್ಟ್ ಆಯಿತು. ಇವಾಗ ಇಷ್ಟು ಮಾಡ್ಕೊಂಡೇವಲ್ಲ ನಾವು ಕೆಂಪು ಮೆಣಸಿನ್ಕಾಯಿನೂ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಿರುತ್ತಲ್ವ, ಅದು ನಾವು ಇದರಲ್ಲಿ ಹಾಕಿದರೆ ಎಲ್ಲ ಕೂಡ ಮೆತ್ತಗಾಗುತ್ತೆ. ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಇದಾಗಿದೆ. ಇವಾಗ ಆಫ್ ಮಾಡ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಫ್ರೈ ಆಗಿದೆ ಮಸಾಲೆ ಎಲ್ಲ. ಈಗ ಒಂದು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತೇನೆ. ಮತ್ತು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಮೆಣಸಿನ್ಕಾಯಿ ಒಂದು 30 ಮೆಣಸಿನ್ಕಾಯಿ ಇದೆ. ಇದು ಅಂದಾಜು ನಿಮ್ಗೆ ಒಂದು 15ರಿಂದ 20 ದಿನ ಬರುತ್ತೆ. ಇದು ಜಸ್ಟ್ ನಿಮ್ಗೆ ಒಂಚೂರು ಬಿಸಿ ಆದರೆ ಸಾಕು. ಜಾಸ್ತಿ ಏನಿದು ಫ್ರೈ ಆಗಬೇಕು ಅಂತಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಈಗ ಮೆಣಸಿನ್ಕಾಯಿ ಕೂಡ ಫ್ರೈ ಆಯಿತು. ಇದಕ್ಕೆ ಹಾಕ್ತೇನೆ. ಇವಾಗ ಎಲ್ಲ ಸೇರಿ ಇವಾಗ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ
ಈಗ ಮಿಕ್ಸಿಯಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಇಷ್ಟ ಆಗಿದೆ ನೋಡಿ, ಸುಮಾರು 1 ತಿಂಗಳವರೆಗೂ ಬರ್ಬೋದು, ಅಷ್ಟಾಗಿದೆ. ನೀವು ಮನೆಯಲ್ಲಿ ಮಾಡಿ ಇಟ್ಕೊಳ್ಬೋದು, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 1 ತಿಂಗಳವರೆಗೂ ಏನೂ ಆಗೋಲ್ಲ. ನಿಮ್ಗೆ ಯಾವಾಗ ಸಾಂಬಾರು ಮಾಡಬೇಕು ಅನಿಸುತ್ತೆ ಆವಾಗ ಹಾಕಿ ಯೂಸ್ ಮಾಡ್ಬೋದು. ಇದನ್ನು ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತಿಲ್ಲ, ಹೊರಗಡೆ ಇಡ್ಬೋದು. ನಾನಿವಾಗ ಇದನ್ನು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ನೋಡಿ. ಈ ರೀತಿ ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ನಮ್ಗೆ ಯಾವಾಗ ಸಾಂಬಾರು ಮಾಡಬೇಕು ಅನಿಸುತ್ತೆ ಆವಾಗ ಯೂಸ್ ಮಾಡ್ಬೋದು. ನೋಡಿ ಎಷ್ಟಾಗಿದೆ ಅಂತ, ಒಂದು ಡಬ್ಬಿ ಫುಲ್ಲಾಗಿ ಎಕ್ಸ್ಟ್ರಾ ಇದೆ. ಇದನ್ನು ನೀವು ನೈಸಾಗಿ ಮಿಕ್ಸಿಯೆಲ್ಲ ಮಾಡ್ಕೊಳ್ಬೇಕು ಅಂತಿಲ್ಲ, ಇದು ಸ್ವಲ್ಪ ತರಿಯಾಗೇ ಇರುತ್ತೆ. ನೋಡಿ ಹೇಗಿದೆ, ತರಿಯಾಗಿ ಕಾಣುತ್ತೆ ಅಂದ್ಕೊಳ್ತೇನೆ. ನೋಡಿ ತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ, ನೈಸಾಗಿ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಇದು 1 ಡಬ್ಬಿ ಆಗಿದೆ ನೋಡಿ. ನೀವು ಇದು ಅಂಗಡಿಯಿಂದ ತಂದರೆ ಅಂದರೆ ನಿಮಗೆ 200-300 ಆಗುತ್ತೆ. ಇದು ಜಾಸ್ತಿ ನಿಮಗೆ ಒಂದು 100 ರೂಪಾಯಿ ಖರ್ಚು ಬರಲ್ಲ ಮನೇಲಿ ಮಾಡಿಕೊಂಡ್ರೆ. ಮತ್ತು ಹೆಲ್ದಿ ಕೂಡ, ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರಲ್ವ ಅಂಗಡಿಯಿಂದೆಲ್ಲ, ಅದರಿಂದ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಇದು ನೀವು ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ, ಕಷ್ಟ ಏನಿಲ್ಲ. ತುಂಬ ಟೇಸ್ಟ್, ಮಂಗಳೂರು ಉಡುಪಿ ಕಡೆ ಸಾಂಬಾರು ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಇದೇ ರೀತಿ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.